ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವ್ವ ಆಟೋನ ಹುಡುಗಿರ್ ಫೋಟೋ ತೋರಿಸಿ ಯಾರಿಷ್ಟ ಅಂತ ಕೇಳ್ತಾವಳೆ. ಆದ್ರೆ ನಾನು ಅವಳಿಗೆ ಹೆಂಗೆ ಹೇಳಿ ನನ್ಗಿಷ್ಟ ಆಗಿರೋ ಹುಡುಗಿ ಫೋಟೋನ ಬೀರು ತುಂಬಾ ಅಂಟಿಸಿವ್ನಿ ಅಂತ. ಅವಂತ ಹೇಳೋದಿರ್ಲಿ, ಇನ್ನ ನಾನು ನಿಂತವೇ ಹೇಳಿಲ್ಲ. ಅಯ್ಯೋ ನೀವೇನ್ರಲ್ಲ ಲೇವುಲೆ, ನಾನು ಹೇಳಿಲ್ವಲ್ಲ ಅಣ್ಣ ಅತ್ತಿಗೆ ಫೋಟೋ ನೋಡ್ಕೊಂಡು ಮಾತಾಡ್ತಿರ್ತಾರೆ ಅಂತ. ಹೌದಣ್ಣ, ಮುಂಗುಸ್ ಹೇಳಿದಾಗ ನೀನು ಫೋಟೋ ನೋಡ್ಕೊಂಡೆ ಮಾತಾಡ್ತಿದ್ದೀಯ. ಎಲ್ಲಿ ಬೆಟ್ಟಿಂಗ್ ದುಡ್ಡು 500 ರೂಪಾಯಿ ಕೊಡು. ಲೇ, ನನ್ನ ಪಿರುತಿ ನಿಮಗೆ ಬೆಟ್ಟಿಂಗ್ ಆಗೋತೇನಲ್ಲ? ಅದು ಅಣ್ಣ ಪಿರುತಿ 7 ಗಂಟೆ ಅದು ಪಬ್ಲಿಕ್ಕು, ಹೇಳಿದ ಮ್ಯಾಗ ಅದು ಪ್ರೈವೇಟು. ಈಗ ನಿಂದು ಪಬ್ಲಿಕ್ ಕಣ. ನೀ ಪಬ್ಲಿಕ್ ಅಂತೆಲ್ಲ ಹೇಳ್ಬೇಡಕ್ಕಲ್ಲ, ಆಸವೆ ಕೇಳಿಸ್ತೈತೆ. ಮತ್ತೆ ಬಿನ್ನೆ ಅತ್ತಿಗೆ ಪ್ರಪೋಸ್ ಮಾಡೋಣ. ಹೌದಣ್ಣ, ಎಷ್ಟು ದಿನದಿಂದ ನಾವು ಕಾಯ್ತಿದ್ದೀವಿ, ನೀನು ಮುಂದೆ ಹೋಗ್ತಾನೇ ಇಲ್ಲ. ಅಣ್ಣ ನೀನು ಸಣ್ಣ ಸಿಸ್ಟರ್ ಮದುವೆ ಆಗೋ ಹೊತ್ತಿಗೆ ಪ್ರಪೋಸ್ ಮಾಡ್ತೀನಿ ಅಂತ ನಮ್ಗೆ ಮಾತು ಕೊಟ್ಟಿದ್ದಲ್ವಾ, ಮತ್ತೆ ಏನಾಯ್ತು? ಗಾಳಿಯಲ್ಲಿ ಹೋಯ್ತು. ಏಯ್ ಯಾಕೆ ನಿಲ್ಸಿರಲ್ಲ, ಪಿರುತಿನ ಹಂಗೆಲ್ಲ ದಿಢೀರಂತ ಹೇಳೋಕ್ಕಾಗಿಲ್ಲ. ಈಗೀಗ ಸ್ನೇಹ ಅಂತ ಹತ್ರ ಆಗ್ತಾ ಇವನಿ, ಆದಷ್ಟು ಬಿರ್ನೆ ಹೇಳ್ತೀನಿ ಕಲ. ಹತ್ರ ಆಗ್ತಿದ್ದೀನಿ ಅಂತ ನೀನು ಮಾತ್ರ ಅನ್ಕೋತಿದ್ಯಾ ಕಣ್ಣ, ಆ ಕಡೆಯಿಂದ ಏನು ಸಿಗ್ನಲ್ಲೇ ಇಲ್ಲ. ಯಾಕಿಲ್ಲ, ನೆನ್ನೆ ಅವಳೇ ಮೆಸೇಜ್ ಮಾಡಿದ್ಲು, ನೀನು ಕುಡ್ಕೊಂಬಿದ್ದಿದ್ದಲ್ಲ, ಆಗ ತಂಗಿ ಒಂದು ಸಹಾಯ ತಗೊಂಡು ನಾನು ಮೆಸೇಜ್ ಮಾಡಿದೆ. ಒಂದು ದಿನ ಮೆಸೇಜ್ ಮಾಡಿಬಿಟ್ರೆ ಸಾಕಣ್ಣ. ಲೇ ದಡ್ಡ, ನೋಡ್ತಾ ಇರು, ಈಗಲೂ ಅವಳೇ ಮೆಸೇಜ್ ಮಾಡ್ತಾಳೆ. ಏಯ್ ಯಾಕ್ರಲ್ಲ, ಏನಾಯ್ತು? ಇದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗಿಲ್ವಾ? ಹಂಗಂದ್ರೆ ಅಂದರೆ ದಡ್ಡಿತನ ಅಂತ ಅರ್ಥ. ನಾನು ಆ ಥರ ಹೇಳಿಲ್ಲ ಅಣ್ಣ. ಅತ್ತಿಗೇನೆ ಮೆಸೇಜ್ ಮಾಡ್ತಾರಂದ್ರೆ ನಾನು ನಂಬಕ್ಕಿಲ್ಲ ಕಣ್ಣ. ನನ್ನ ಹೃದಯ ಹೇಳ್ತೈತೆ ಅವಳೇ ಮಾಡ್ತಾಳೆ, ನೋಡ್ತಾ ಇರು. ಅಕ್ಕ ತಗೋ ನನ್ನ ಫೋನ್. ಇದ್ಯಾಕೆ? ಈಗ ಹೇಗಿದ್ರು ಫೋಟೋಸ್ ನೋಡಕ್ ನನ್ನ ಫೋನ್ ಕೇಳ್ತೀಯಲ್ಲ, ಅದಕ್ಕೆ. ಏಯ್ ಹೆಂಗಿದೆ? ನಂಗೆಲ್ಲ ಚೆನ್ನಾಗೇ ಆಯ್ತಪ್ಪ. ಕೋಪ ಮಾಡ್ಕೋಬೇಡ ಅಕ್ಕ, ನಿನ್ಗೀಗ ಯಾರೋ ನೆನಪಾಗ್ತಿರ್ತಾರೆ. ಅಂದ್ರೆ ಸಹನಾಕ್ಕನ್ ಮದ್ವೆ ನೆನಪಾಗಿರುತ್ತೆ. ಸೊ ಸಹನಾಕ್ಕನ್ ಫೋಟೋಸ್ ನೋಡ್ಬೇಕು ಅನ್ಸಿ ನೀನ್ ನನ್ನ ಫೋನ್ ಕೇಳ್ತೀಯ ಅಂತ ನಾನೇ ಮೊದಲೇ ಕೊಡ್ತಿದ್ದೀನಿ ಅಷ್ಟೇ. ತಗೋ ಅಕ್ಕ, ಯಾವ ವಿಡಿಯೋ ಬೇಕಾದ್ರೂ ನೋಡು, ಯಾವ ಫೋಟೋ ಬೇಕಾದ್ರೂ ಝೂಮ್ ಮಾಡಿ ನೋಡು. ಏ ಸುಮಾ, ಯಾಕೆ ಏನೇನೋ ಮಾತಾಡ್ತಿದ್ಯಾ? ಹೋಗೆ ಸುಮ್ಮನೆ, ನಂಗೇನು ಬೇಡ. ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ ನಿಂದು. ನೀನೀಗ ಯಾರಿಗೋ ಫೋನ್ ಮಾಡಿ ಮಾತಾಡ್ಬೇಕು ಅನ್ಕೋತಿದ್ಯಾ ತಾನೇ? ನಂಗೆ ಗೊತ್ತು. ಯಾರಿಗೆ? ಏನ್ ಗೊತ್ತು ನಿಂಗೆ? ನಂಗೆ ಗೊತ್ತಕ್ಕ. ಸುಮಾ, ನಾನು ಹೇಳ್ತಿದ್ದೀನಿ ನೋಡು, ತುಂಬಾ ಓವರ್ ಆಗಿ ಆಡ್ತಿದ್ಯಾ ನೀನು. ಅಯ್ಯ, ನೀವಿಬ್ರು ಯಾಕೆ ಕಿತ್ತಾಡ್ತಿದ್ದೀರಾ? ನಿನ್ ಮೇಲಿರೋ ಕೋಪನ ಅಕ್ಕ ನನ್ ಮೇಲೆ ತೀರಿಸ್ಕೊತಿದ್ದಾಳೆ. ಏನೇ ನಿಂದು? ನಾನು ನೋಡ್ತಾನೆ ಇದ್ದೀನಿ, ನೀನನ್ನ ಒಂಥರ ಆಡ್ಕೋತಿದ್ಯಾ. ನಾನು ನೋಡ್ತಾನೆ ಇದ್ದೀನಿ, ನಂಗೂ ಎಲ್ಲ ಗೊತ್ತಿದೆ. ನೀನೀಗ ಶ್ರೀಯವ್ರನ್ನ ನೆನ್ಸ್ಕೊಂಡೆ ತಾನೆ?
ಇಂಟ್ರೊಡಕ್ಷನಲ್ಲೇ ಎಲ್ಲ ಗೊತ್ತಾಗ್ತಿದೆ. ಸುಮಾ, ನಾನು ಯಾರನ್ನೂ ನೆನೆಸ್ಕೋತಿರ್ಲಿಲ್ಲ. ಓದ್ತಿರೋಳನ್ನ ಡಿಸ್ಟರ್ಬ್ ಮಾಡಿ ನೀನು ಹೋಗಿ ಸುಮ್ಮನೆ. ಸರಿ ಹೋಗ್ತೀನಿ, ಆದರೆ ಒಂದು ಚಿಕ್ಕ ಉಪದೇಶ ಕೊಡ್ತೀನಿ, ಕೇಳಿಸ್ಕೊ. ನೀನೇ ಯಾವಾಗಲೂ ಫೋನು ಮೆಸೇಜು ಮಾಡೋದಲ್ಲ ಅಕ್ಕ, ಆ ಕಡೆಯಿಂದನೂ ಫೋನ್ ಬರಬೇಕು. ನಂಗೆ ಯಾಕೋ ನೀನೇ ಅವ್ರನ್ನ ಓವರಾಗಿ ಹಚ್ಕೋತಿದ್ಯಾ ಅನಿಸ್ತಿದೆ. ಸುಮಾ, ನೀನು ಅನ್ಕೊಂಡಿರೋ ಹಾಗೆ ಏನೂ ಇಲ್ಲ. ಶ್ರೀ ಅವರು ನಂಗೆ ಜಸ್ಟ್ ಫ್ರೆಂಡ್ ಅಷ್ಟೆ. ಅಯ್ಯೋ, ನಾನೇನು ಅನ್ಕೊಂಡಿಲ್ಲಪ್ಪ. ಫ್ರೆಂಡ್ ಆಗೇ ಇದ್ರು ಅದು ಎರಡೂ ಕಡೆಯಿಂದ ಈಕ್ವಲ್ ಆಗಿರ್ಬೇಕಲ್ವಾ? ನೀನ್ ಹಚ್ಕೊಂಡಿರೋ ಅಷ್ಟೇ ಶ್ರೀ ಅವರು ನಿಂಗೆ ಕ್ಲೋಸ್ ಆಗಿದ್ದಾರಾ ಅಂತ ತಿಳ್ಕೋಬೇಕು ಅಂದ್ರೆ ಅವ್ರ ಕಡೆಯಿಂದನೂ ಫೋನ್ ಬರಬೇಕು. ನೀನ್ ಅವ್ರನ್ನ ನೆನ್ಸ್ಕೊಂಡಾಗ ಅವ್ರಿಗೂ ನೀನ್ ನೆನ್ಪಾಗ್ಬೇಕು ಅಲ್ವೇ? ನಾನ್ ಚಿಕ್ಕೋಳಾಗಿದ್ರು ಒಂದ್ ನೆನ್ಪಿಟ್ಕೋ, ದೊಡ್ಡಕ್ಕಂಗೆ ಸಪೋರ್ಟಾಗಿ ನಾನೇ ಇದ್ದಿದ್ದು. ಸುಮಾ, ಅದೆಲ್ಲ ಏನೂ ಇಲ್ಲ. ನೀನು ಸುಮ್ಮನೆ ಏನೇನೋ ಮಾತಾಡಬೇಡ. ಸುಮ್ಮನೆ ಇನ್ಫಾರ್ಮೇಶನ್ಗೆ ಹೇಳ್ತಿದ್ದೀನಿ ಅಷ್ಟೇ. ಇವಳೇನು ಏನೇನೋ ಮಾತಾಡ್ತಿದ್ದಾಳೆ. ನಾನು ನಿಜವಾಗ್ಲೂ ಶ್ರೀನ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೀನಾ? ಇವಳು ಹೇಳೋದು ನಿಜಾನೇ, ಆ ಕಡೆಯಿಂದನೂ ಫೋನ್ ಬರ್ಬೇಕಲ್ವಾ? ಅಷ್ಟಕ್ಕೂ ಈ ಸುಮಾಗೆ ಹೇಗೆ ಗೊತ್ತಾಯ್ತು ನಾನು ಶ್ರೀಗೆ ಫೋನ್ ಮಾಡ್ತೀನಿ ಅಂತ? ಇರ್ಲಿ, ಶ್ರೀನೇ ಫೋನ್ ಮಾಡ್ತಾರಾ ಅಂತ ನೋಡೋಣ. ಏನು ಬಂಗಾರ, ಏನು ಯೋಚನೆ ಮಾಡ್ತಿದ್ಯಾ? ಯೋನಿಲ್ಲ ರೀ, ನೀವು ಹೇಳ್ದಂಗೆ ಮಗ ಈ ಫೋಟೋಗಳನ್ನ ನೋಡಲಿಲ್ಲ. ಸದ್ಯಕ್ಕೆ ಮದುವೆ ಬೇಡ ಅಂತ ಆಟ ಹೇಳ್ತಾವನೆ. ಅವನ ಮನಸ್ಸಾಗಿ ಯೋನೈತೆ ಅಂತ ಹೆಂಗ್ರಿ ತಿಳ್ಕೊಳ್ಳೋದು? ಮಗ ನಮ್ಮಿಂದ ಯೋನಾನ ಮುಚ್ಚಿಡ್ತಾವನ ಅಂತ. ಬಂಗಾರ, ನೀನು ಮತ್ತದೇ ಮಾತಾಡ್ಬೇಡ. ಇಡ್ಲಿ ಗಂಟ ಅವ್ನು ನಿನ್ನಿಂದ ಏನಾರ ಮುಚ್ಚಿಟ್ಟವನ? ಇಲ್ಲ ಅಂತಲೇ ಅನ್ಕೊಂಡಿವ್ನಿ. ಅವನ ಮನಸ್ಸಿನಾಗ ಏನಾರು ಇದ್ರೂ ನಿಂತವನೇ ಹೇಳ್ಕೊತಾನ. ನೀವು ಈಟೊಂದು ಹೇಳ್ತಿದ್ದೀರಾ ಅಂದರೆ ಅವ್ ನಿಮ್ಮ ತವ ಏನಾನ ಹೇಳ್ಕೊಂಡವನ ಹೆಂಗೆ? ನನ್ನ ಮ್ಯಾಗ ಕಾಣೆ ಮಾಡು. ಯಾಕ್ರ ನಾನಾಗೆ 7 ಗಂಟೆ ಅವಂತ ಈಶೆ ಮಾತಾಡ್ಬಾರ್ದು, ಸರಿನಾ? ಯೋನ್ರಿ, ನಿಂತವನೇ ಏನು ಹೇಳಿಲ್ಲ ಅನ್ಬೇಕ, ನಂತವ ಯೋನ್ ಹೇಳ್ತಾನೆ. ಪೂರ್ವಿ ಇಸಿಯನ ಮನ್ಸಿಗೆ ಹಚ್ಕೊಂಡು ಮದ್ವೆನೇ ಬ್ಯಾಡ ಅಂತ ಹೇಳ್ತವನ ಹೆಂಗೆ? ಚಚ, ಹಂಗೆಲ್ಲ ಏನೂ ಇಲ್ಲ. ಅದು ನಿಮ್ಗೆ ಹೆಂಗೆ ಗೊತ್ತು? ಅಂದ್ರೆ ಹಂಗೆಲ್ಲ ಏನು ಇರಾಕಿಲ್ಲ ಅಂತ ಹೇಳ್ತೀವಿ ಆಟೆಯ. ಆದಷ್ಟು ಬಿರ್ನೆ ಅವ್ನ ಮನ್ಸು ಬದಲಾಯಿಸ್ಕೊಂಡು ಮದ್ವೆಗೆ ಒಪ್ಕೊಂಡ್ರೆ ಖುಷಿನೇಯ. ಒಂದು ಸಮಾಧಾನದ ಇಸಿಯ ಅಂದರೆ ಆ ಪುಟ್ಟಕ್ಕನ ಮನೆ ಅವ್ರಿಗೆ ಹೊಸಿ ಧೈರ್ಯವಾಗಿ ನಿಂತವನೆ. ಆ ರಾಜೇಶ್ವರಿ ಇಸಿಯದಾಗೆ ಅವನಲ್ಲಿ ಇದ್ದಿದ್ದೇ ಒಳ್ಳೇದಾಯ್ತು. ರೀ, ನೀವು ಮನೆ ಕಳಿ, ನಾನು ಪುಟ್ಟಕ್ಕಂಗೆ ಫೋನ್ ಮಾಡಿ ಒಂದೆರಡು ಧೈರ್ಯದ ಮಾತುಗಳನ್ನ ಆಡ್ತೀನಿ. ಅವ್ವ, ಅವ್ವ, ಯೋನೆ ಫೋನ್ ಬರ್ತಿದೆ. ಯಾರ್ದು?
ಬಂಗಾರಮ್ಮ ಅವ್ರದ್ದು. ಸ್ನೇಹ ಕೇಳಿಸ್ಕೊಂತಾಳೆ. ಇದು ಒಳಗೆ ಓದ್ಕೋ ಹೋಗು. ಅಲೋ ಅಮ್ಮರೇ. ಅಲೋ ಪುಟ್ಟಕ್ಕ, ಕೆಲ್ಸದಾಗಿದ್ದ ಇಲ್ಲ ಮನಿಕೊಂಬಿಟ್ಟಿದ್ದ? ಈಟೊತ್ತಿಗೆ ಎಲ್ಲಿ ಮಲಕ್ಕತ್ತೀನ್ರವ. ನಿಮ್ದು ಊಟ ಆಯ್ತಾ? ಆಯಿತು. ಅಲ್ಲ ಪುಟ್ಟಕ್ಕ, ನಾನೇ ಫೋನ್ ಮಾಡಿ ಕೇಳೋ ಗಂಟ ನೀನಾಗೆ ಏನು ಹೇಳೋದಿಲ್ಲ ಅಲ್ವೇ? ಯಾಯಿಸಿ ಅಮ್ಮವ್ರೆ. ನೋಡು ಈಗಲೂ ಏನು ಗೊತ್ತಿಲ್ದಂಗೆ ಮಾತಾಡ್ತಿದೀಯ. ಆ ರಾಜೇಶ್ವರಿ ಮನೆ ತಗ ಬರ್ತಿದ್ದಂಗೆ ನಂಗೊಂದು ಫೋನ್ ಮಾಡಿ ನೀನು ಹೇಳೋದಲ್ವೇ? ಅದೇನೇ ಕೆಲ್ಸದಾಗ ಇದ್ದಿದ್ರು ಅದನ್ನೆಲ್ಲ ಬಿಟ್ಟು ಬಂದು ಅಲ್ಲಿ ನಿಲ್ತಿದ್ದೆ. ಸ್ಯಾನೆ ಗಲಾಟೆ ಮಾಡಿದ್ಲಾ? ಅದೇನಿಲ್ಲ ಅಮ್ಮವ್ರೆ, ಅದೆಲ್ಲ ಇದ್ದದ್ದೇ, ನಿಮ್ಗೆ ಗೊತ್ತಲ್ಲ. ವಾಗ್ಲಿ ಬಿಡು, ನಾನಲ್ಲಿ ಇಲ್ದೆ ಹೋದ್ರು ನನ್ನ ಮಗ ನಿನ್ನ ಜೊತೆ ಆಗಿದ್ನಲ್ಲ, ಒಳ್ಳೇದೇ ಆಯ್ತು. ಅವನ ಧೈರ್ಯ ಹೇಳ್ಬಿಟ್ಟೋದ್ ನಾನು ನಿಂಗೆ. ಮಗನ ಇಲ್ಲ ಅಂದ್ಬಿಟ್ಟು ಅವ್ರಿಗೆ ಯಾಕೆ ಮನಸ್ಸು ನೋಯಿಸ್ಲಿ? ಹ್ಞೂ ಅಮ್ಮರೇ. ನಿನ್ನ ಮಗಳು ಆಟೆಯ ಪುಟ್ಟಕ್ಕ, ಸ್ಯಾನೆ ಸಂದ ಕಾನೂನು ಮಾತಾಡೋಳೆ. ನನ್ನ ಮಗ ಎಲ್ಲನೂ ಹೇಳ್ದ, ಇದ್ರ ಹಂಗಿರ್ಬೇಕು ಮಾಡು. ಅವಳಿಗೆ ನನ್ನ ಕಡೆಯಿಂದ ಒಂದು ಸಾಬಾಸ್ಗಿರಿ ಕೊಟ್ಬಿಡು. ನೀನು ಆಟೆ ಪುಟ್ಟಕ್ಕ, ಇನ್ಮ್ಯಾಕಾದ್ರೂ ಹಿಂಗೆಲ್ಲ ಮೆತ್ತಿಗಿರ್ಬೇಡ. ಇಲ್ಲ ಏನಾನ ತೊಂದರೆ ಇದ್ರೆ ನನಗೆ ಫೋನ್ ಮಾಡಿ ಹೇಳು, ನಾನು ಬರ್ತೀನಿ, ಸರಿನಾ? ಹ್ಞೂ ಅಮ್ಮರೇ. ಸರಿ, ನಿನ್ನ ಮಗಳೇನಾನ ಅಲ್ಲೇ ಇದ್ರೆ ಫೋನ್ ಕೊಡು, ನಾನೇ ಮಾತಾಡ್ತೀನಿ. ಅದು ಅಮ್ಮರೇ, ಅವಳು ಸರಿ ಅರ್ಥವಾಯ್ತು ಬಿಡು. ಸ್ಯಾನೆ ತಡ ಆಗೈತೆ, ನಾನು ಇನ್ನೊಂದು ಕಿತ್ತ ಫೋನ್ ಮಾಡ್ತೀನಿ. ಫೋನ್ ಮಾಡಿದ್ಲೇ? ಹ್ಞೂ ಅಮ್ಮರೇ. ಬೇಕು ಅಂತಾನೆ ಸ್ವಿಚ್ ಆಫ್ ಮಾಡಿದ್ದಾನೆ ಅನ್ಸುತ್ತೆ. ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಅದೆಲ್ಲ ಊರ್ ಸುತ್ತಕ್ಕೆ ಹೋಗಿದ್ದಾನೋ ಏನೋ. ಅಮ್ಮ, ದೇವಸ್ಥಾನಕ್ಕಂದ್ರೆ ಬರೀ ಅಲ್ಲಿಗೆ ಮಾತ್ರ ಹೋಗಿ ಬರ್ತಾರ? ಹೊಸದಾಗಿ ಮದುವೆ ಆಗಿರೋರು ಗಿನ್ಮಾ ಅಂತ ನೋಡ್ಕೊಂಡು ಬರ್ತಾರೆ ಬಿಡು. ಸಿನಿಮಾನ ಅವನೇನಾದ್ರೂ ಹಾಗೆ ಮಾಡಿರ್ಬೇಕಲ್ಲ. ಏನ್ ಮಾಡ್ತೀಯಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ನೀನು ಅವನಿಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಬೇಡ. ಶುರುನಲ್ಲೇ ಎಲ್ಲ ಕಂಟ್ರೋಲಲ್ಲಿ ಇಟ್ಕೋಬೇಕು. ಸರಿ. ಒಂದು ಮಾತು ಹೇಳ್ದೆ ದಿನಪೂರ್ತಿ ಹೊರಗಡೆ ಹೋಗಿದ್ದಾನೆ. ನನಗಿಂತ ಅವಳೇ ಮುಖ್ಯ ಅಂತ ಹೇಳಿದವನು ಹೀಗೆ ಬಿಟ್ರೆ ನನ್ನೇ ದೂರ ಮಾಡ್ತಾನಷ್ಟೆ. ಮೂಸಿ ಇಸ್ಪಿಟ್ ಕಾರ್ಡ್ ತರಬೋದಿತ್ತು ಮಾರೆ. ಅಣ್ಣ ಕಾಯ್ತಿರುವಾಗ ನಮ್ಗೊಂದು 2 ಆಟ ಆಡ್ಬೋದು. ಅಂದ್ರೆ ಬಾರಿ ಆಡ್ಬೋದಿತ್ತಲ್ಲ. ಯಾಕೆ ಹಂಗಂತೀರಾ? ಮತ್ತೆಂತಾನ ನಾನು ಹೇಳಿದ್ರೆ ತಪ್ಪುಂಟ? ಅತ್ತಿಗೆ ಏನೋ ಒಂದು ಸಲ ಮೆಸೇಜ್ ಮಾಡಿದ್ರಂತ, ಈಗ ಕೂಡ ಮಾಡ್ತಾರಂತ ಕಾಯ್ತಿದ್ಯಲ್ಲ, ಅದಕ್ಕೆ ಹೇಳಿದ್ದು. ನನಗೆ ಯಾಕೋ ಡೌಟ್ ಬರ್ತಾ ಉಂಟು. ಲೈಕ್ ಎಲ್ಲ ಮಾತಾಡ್ತಿದ್ಯಾ? ಡೌಟ್ ಪಡ್ತೀಯಾ? ಬೇಕುಪ್ಪ ಅಣ್ಣ, ನಂಗೆ ಡೌಟ್ ಏನಿಲ್ಲ ಕಾರಣ. ಕನ್ಫರ್ಮ್ ಆಗಿ ಫೋನ್ ಮಾಡೋಕ್ಕಿಲ್ಲ. ಲೇಯ್, ಅತ್ತೆ ಆಯ್ತು ಕಂಡ್ರಲ್ಲ ಇಬ್ರದು. ಇನ್ನೊಂದು 2 ನಿಮಿಷ ಕಾಯ್ತಾ ಇರಿ, ಫೋನೋ ಮೆಸೇಜೋ ಎರಡರೊಂದು ಬಂದೇ ಬರ್ತದೆ. ಸುಮ್ಮನೆ ಇಲ್ಲದೆ ನನ್ನ ತಲೆಯಲ್ಲಿ ಹುಳ ಬಿಟ್ಟು ಹೋದ್ಲಲ್ಲ ಇವಳು. ಏನೋ ನಾನೇ ಶ್ರೀ ಅವ್ರ ಹಿಂದೆ ಬಿದ್ದಿರೋ ಆಗ ಹೇಳ್ಬಿಟ್ಟು ಹೋದ್ಲು. ಅಲ್ಲ, ನನಗೆ ಶ್ರೀ ಅವ್ರು ನೆನಪಾಗ್ತಿದ್ದಾರೆ ಅಂದರೆ ಅವ್ರಿಗೂ ನಾನು ನೆನಪಾಗ್ತಿರ್ಬೇಕು ಅಲ್ವಾ? ನಿಮ್ಗೇನು
ಆಗಿಲ್ಲ ಅವರ ಖಂಡಿತ ನೆನ್ಪು ಮಾಡ್ಕೋತಾರೆ. ಲೈ ಮಿಸ್ ಆನ್ಲೈನ್ ಬಂದಕ್ಕಲ್ಲ ಅರೆ ಶ್ರೀ ಅವ್ರು ಆನ್ಲೈನಲ್ಲೇ ಇದ್ದಾರೆ. ಯಾರ ಹತ್ರ ಚಾಟ್ ಮಾಡ್ತಿರ್ಬೋದು? ನಿನ್ನೆನೂ ನಾನು ಮೆಸೇಜ್ ಮಾಡಿದಾಗ ಲೇಟಾಗಿ ರಿಪ್ಲೈ ಮಾಡಿದ್ರು. ಅತ್ತಿಗೆ ಯಾರು ತವನ್ನ ಚಾಟಿಂಗ್ ಮಾಡ್ತಿರ್ಬೋದು ಕಣಣ್ಣ. ನಿನಗೆ ಇಷ್ಟೊಂದು ಉತ್ಸವ ತರಿಸ್ತಿದ್ಯಾ? ಅವಳು ನಂಗೆ ಮೆಸೇಜ್ ಮಾಡೋಕ್ಕೆ ಬಂದಿರೋದು, ನೋಡ್ತಾ ಇರು. ಅಣ್ಣ, ಒಂದು ಮಗು ಮಲಗಲಿಕ್ಕೆ ರೆಡಿ ಆಯಿತು. ಸ್ಟಾಯ್ಸ್ ಹಾಕ್ಬಿಡ್ತೀನಿ. ಮಸಾಜ್ ಮಾಡಿದ್ರಲ್ಲ ಮೆಸೇಜ್ ಆನ್ಲೈನಲ್ಲಿ ಇದ್ರು ನನಗೆ ಮೆಸೇಜ್ ಮಾಡಲ್ವಾ? ಅಣ್ಣ ನಾನೊಂದು ಐಡಿಯಾ ಇಲ್ಲ. ಹೇಳಿ ಸಾಯಿ, ಕೇಳ್ತೀಯಲ್ಲ ಅಣ್ಣ. ಅತ್ತಿಗೆ ಈಗ ಯಾರ ತವ ಚಾಟಿಂಗ್ ಮಾಡ್ತಾಯಿದ್ರುವ ಅವ್ರಿಗೆ ನಿನ್ನ ಸ್ಟೇಟಸ್ ನೋಡಿದ ಕೂಡಲೇ ನೀ ಗೆಪ್ತಿ ಬರ್ತೀಯ. ಆಗ ನಿಮಗೆ ಅವರು ಫೋನ್ ಮಾಡ್ತಾರೆ. ಅದಕ್ಕೆ ಒಂದು ಫೋಟೋ ತೆಗೆದು ಸ್ಟೇಟಿಗೆ ಹಾಕ್ಬಿಡು. ಸ್ಟೇಟ್ಗೆಲ್ಲ ಸ್ಟೇಟಸ್? ಹಾಂ ಸರಿ, ಫೋಟೋ ಸ್ಟೇಟಸ್ಗೆ ಹಾಕೋಣ. ಅದಕ್ಕೆ ಹಾಕೋಣ. ರೂಮಿದ್ದು ಫೋಟೋ ಹಾಕಿದ್ರೆ ಇದು ಯಾರ ರೂಮ್ ಅಂತ ಕೇಳ್ತಾರೆ. ಬೇರೆ ಫೋಟೋ ಹಾಕು. ಹೌದು ಹೌದು ಕಲ, ಮತ್ತೆ ಬಿಟ್ಟಿದೆ. ತಲೆ ಚೆನ್ನಾಗಿ ಏನಂತ ಹಾಕೋದಲ್ಲ? ಒಂದು ಕೆಲಸ ಮಾಡೋಣ, ನಮ್ಮ ಪ್ರೀತಿಯ ಫ್ರೆಂಡ್ಸಿಗೆ ಶುಭರಾತ್ರಿ ಅಂತ ಹಾಕುಮ್ಮ. ನೋಡೋಣ. ಸರಿ. ನನ್ನ ಪ್ರೀತಿಯ ಫ್ರೆಂಡ್ಸ್ಗೆ ಶುಭರಾತ್ರಿ. ನಾನಲ್ಲದೆ ನಿಮ್ಗೆ ಇನ್ನೂ ಪ್ರೀತಿಯ ಫ್ರೆಂಡ್ಸ್ ಇದ್ದಾರಾ? ಲೈ ಮೆಸೇಜ್ ಸ್ಟೇಟಸ್ ನೋಡ್ಬಿಡ್ಲಕ್ಕಲ್ಲ. ನೋಡಿದ್ರೆ ಫೋನ್ ಮಾಡ್ತಿಲ್ಲಲ್ಲ, ಇದರಲ್ಲೇನೂ ಮಿಸ್ಟೇಕ್ ಆಯ್ತಾಗಲ್ಲ. ಆಗಿದಾಗಲಿ, ನಾನೇ ಮಾಡಿ ಕೇಳ್ತೀನಿ. ಸರಿ ಮಾಡ. ನಾನೇ ಫೋನ್ ಮಾಡ್ತೀನಿ. ನೀವು ಕರೆ ಮಾಡುತ್ತಿರುವ ಚಂದಾದಾರರು ಬ್ಯುಸಿಯಾಗಿದ್ದಾರೆ. ಬಿಸಿ ಬರ್ತಿದೆಯಲ್ಲ. ನೀವು ಕರೆ ಮಾಡುತ್ತಿರುವ ಚಂದಾದಾರರು ಬ್ಯುಸಿಯಾಗಿದ್ದಾರೆ. ಲೈ
ಫೋನ್ ಹೋಯ್ತಲ್ಲ ಕಣ್ರಲ್ಲ ದೊರೆತಾವ ಮಾತಾಡ್ತಾವ್ರ ಏನೋ